ನೋಡಿ, ಯಾವುದೇ ಅಡ್ಡ ಪರಿಣಾಮಗಳಿದೆ ತಲೆನೋವನ್ನು ಹೇಗೆ ಹೋಗಲಾಡಿಸ್ಬೋದು ಅಂದರೆ ಕೂಡಲೇ ಈ ಸರಳ ಕೆಲವು ಮನೆಮದ್ದುಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು. ಮೊದಲನೇದಾಗಿ ಶುಂಠಿ. ಇದು ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತದೆ ಮತ್ತು ಇದರಲ್ಲಿರೋ ಕೆಲವು ಗುಣಲಕ್ಷಣಗಳನ್ನ ಹೊಂದಿದೆ. ಇದು ತಲೆನೋವು ಕಡಿಮೆ ಮಾಡೋಕ್ಕೆ ನಿಮಗೆ ಸಹಾಯ ಮಾಡುತ್ತದೆ. ಇದನ್ನು ಹೇಗೆ ಮಾಡಬೇಕು ಅಂದರೆ 1 ಚಮಚ ಶುಂಠಿ ರಸವನ್ನು ನೀವು ತೆಗೆದುಕೊಂಡು ಅದಕ್ಕೆ 1 ಚಮಚ ನಿಂಬೆ ರಸವನ್ನು ಸೇರಿಸಿ ಆ ಮಿಶ್ರಣವನ್ನು ನೀವು ದಿನಕ್ಕೆ 2 ಬಾರಿ ಕುಡಿತಾ ಇರಿ. ಇದು ತಲೆನೋವಿನಿಂದ ನಿಮಗೆ ಇನ್ಸ್ಟಂಟ್ ಇದರಿಂದ ರಿಲೀಫ್ ಸಿಗುತ್ತೆ. ಮತ್ತು ಎರಡನೇದಾಗಿ ಪುದೀನ ಎಲೆಗಳಲ್ಲಿ ಮೆಂಥಾಲ್ ಇರುತ್ತೆ. ಈ ಪುದೀನ ಎಲೆಗಳನ್ನ ಏನು ಮಾಡಬೇಕು ಅಂದರೆ ರುಬ್ಬಬೇಕು ಚೆನ್ನಾಗಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತಯಾರಿಸೋಕ್ಕೆ ಸ್ವಲ್ಪ ಪುದೀನ ಎಲೆಗಳನ್ನ ತೆಗೆದುಕೋಬೇಕು ಮತ್ತು ಪುಡಿ ಮಾಡಿ ಅಥವಾ ಪೇಸ್ಟ್ ಮಾಡಿ ಹಣೆಗೆ ನೀವು ಇದನ್ನು ಹಚ್ಕೋಬೋದು. 15-20 ನಿಮಿಷಗಳ ನಂತರ ತಣ್ಣೀರಿನಿಂದ ಇದನ್ನು ತೊಳೆಯಿರಿ. ಇದು ತಲೆನೋವಿನ ನಿಮಗೆ ತಲೆನೋವಿಗೆ ಪರಿಹಾರ ಸಿಗುತ್ತೆ. ಇದರಿಂದ ತಲೆನೋವು ಅತಿ ಹೆಚ್ಚಾಗಿದ್ರೆ ಐಸನ್ನು ನೀವು ಐಸಿಂದ ಈ ಥರ ಉಜ್ಜಬಹುದು. ಹೇಗೆ ಅಂದರೆ ಸ್ವಲ್ಪ ಒಂದು ಬಟ್ಟೆ ತೊಗೊಳ್ಬೋದು, ಆ ಬಟ್ಟೆನಲ್ಲೇ ಅದನ್ನ ಐಸ್ ಹಾಕಿ ಹೀಗೆ ಕಟ್ಟಿ ಅದನ್ನು ಬಟ್ಟೆನ ಈ ಥರ ಮಾಡ್ತಾ ಇದ್ದರೆ ಅವಾಗ ಕೂಡ ನಿಮ್ಮದು ಮಸಲ್ಸ್ ಏನಿದೆ ಅದು ರಿಲ್ಯಾಕ್ಸ್ ಆಗುತ್ತೆ ಮತ್ತು ನಿಮಗೆ ತಲೆನೋವು ಕೂಡ ಅದರಿಂದ ಕಡಿಮೆ ಆಗುತ್ತದೆ. ಈ ಥರ ನೀವು ಐಸ್ ತುಂಡುಗಳಿಂದ ಇದನ್ನ ನೀವು ನಿಮ್ಮ ಒತ್ತಡ ಕಡಿಮೆ ಮಾಡೋಕ್ಕೆ ಈ ಸ್ನಾಯುಗಳನ್ನ ಸಡಿಲಗೊಳಿಸ್ತದೆ ಮತ್ತು ನೋವನ್ನು ಕೂಡ ಇದು ಕಡಿಮೆ ಮಾಡ್ತದೆ. ಇನ್ನು ಆ್ಯಪಲ್ ಸೈಡರ್ ವಿನೆಗರ್ ACV ಅಂತ ಹೇಳಿರುತ್ತೆ. ಇದು ದೇಹದ pH ಮಟ್ಟವನ್ನು ಸಮತೋಲನಗೊಳಿಸ್ತದೆ ಮತ್ತು ನಿಮ್ಮ ತಲೆನೋವು ನಿವಾರಿಸೋಕ್ಕೆ ನಿಮಗೆ ಇದು ಸಹಾಯ ಮಾಡ್ತದೆ. ನೀವು ಇದನ್ನು ಕುಡಿಯೋ ರೂಪದಲ್ಲಿ ತಗೋಬೇಕು ಅಂದರೆ 1 ಚಮಚ ಆ್ಯಪಲ್ ಸೈಡರ್ ವಿನೆಗರ್ನ ತೆಗೆದುಕೊಂಡು 1 ಲೋಟ ನೀರಿನಲ್ಲಿ ಅದನ್ನು ಹಾಕಿ ಕಲಸಿ ಬೆಳಿಗ್ಗೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳೋದು ಒಳ್ಳೆಯದು. ಸೊ ಈ ರೀತಿ ಕೆಲವು ನೀವು ಮನೆಯಲ್ಲೇ ಈ ರೀತಿ ಮಾಡೋದ್ರಿಂದ ನಿಮಗೆ ಯಾವ ಟ್ಯಾಬ್ಲೆಟ್ ತೊಗೊಂಡ್ರೂ ತಲೆನೋವು ವಾಸಿ ಆಗಲ್ಲ. ತಲೆನೋವಿಗೆ ಮದ್ದೇ ಇಲ್ಲ. ಮನೆಯಲ್ಲಿ ನ್ಯಾಚುರಲ್ ಆಗಿ ನೀವು ತಯಾರು ಮಾಡಿದರೆ ಮಾತ್ರ ನಿಮಗೆ ಸ್ವಲ್ಪ ಲೇಟ್, ಅದು ನಿಧಾನ ಆಗ್ಬೋದು, ಆದರೆ ರೂಟ್ ಕಾಸ್ ಏನಿದೆ ಅದಕ್ಕೆ ನಿಮಗೆ ರಿಲೀಫ್ ಸಿಕ್ಕೇ ಸಿಗುತ್ತೆ. ಧನ್ಯವಾದ.